ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ಫುಡ್ ಮೀಡಿಯಾ. ನಾನು ಶರತ್ ಕುಮಾರ್. ಸ್ನೇಹಿತರೆ, ಮೀನಂದರೆ ಪ್ರತಿಯೊಬ್ಬರಿಗೂ ಇಷ್ಟನೇ. ಮೀನ ಇಷ್ಟಪಡದವರು ಯಾರೂ ಇಲ್ಲ. ಅದರಲ್ಲೂ ಸ್ಪೆಷಲ್ ಆಗಿರುವಂಥ ಮೀನುಗಳಿದೆ. ಅದರಲ್ಲಿ ಏಡಿ ಒಂದು. ಏಡಿ ನಿಮ್ಗೆ ಗೊತ್ತಿರಬೇಕು, ಅಥವಾ ಕ್ರ್ಯಾಬ್ ಅಂತಲೂ ಕರೀತಾರೆ, ಇಲ್ಲ ತುಳುವಲ್ಲಿ ಡೆಂಜಿ ಅಥವಾ ಜೆಂಜಿ ಅಂತಲೂ ಸಹ ಕರೀತಾರೆ. ಈ ಏಡಿ ತುಂಬಾ ಸ್ಪೆಷಲ್, ಹಾಗೆಯೇ ತುಂಬಾ ರುಚಿ ಇರುವಂಥದ್ದು ಸಹ ಹೌದು. ನಾವು ಇವತ್ತಿನ ವಿಡಿಯೋದಲ್ಲಿ ಇದೇ ಏಡಿಯಿಂದ ನಾವು ಸುಕ್ಕವನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ವಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಇದೇ ರೀತಿಯ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಪಡಿಬೋದು, ಹಾಗೆ ವಿಡಿಯೋ ಮಿಸ್ ಮಾಡಿದ್ರೆ ನೋಡಲು ಸಹ ಬಹುದು. ಸ್ನೇಹಿತರೆ, ನಾವು ತಡ ಮಾಡೋದು ಬೇಡ, ಮೊದಲಿಗೆ ಏಡಿ ಸುಕ್ಕ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನೋಡಿ, ನಾವು ಏಡಿಯನ್ನು ಈ ರೀತಿಯಾಗಿ ಕ್ಲೀನ್ ಮಾಡಬೇಕು. ನಾವು ಮೊದಲಿಗೆ ಕಾಲೆಲ್ಲ ಕಟ್ ಮಾಡಿ ತೆಗೆದು ನೋಡಿದರೆ ನಡುವಲ್ಲಿ ಉಂಟಲ್ಲ, ಆಗ ಅದನ್ನು ಈಗ ತೆಗೆದ್ರೆ ಆಯಿತು. ನೋಡಿ, ಇಷ್ಟು ಮಾಡಿದರೆ ಆಯಿತು. ನಮಗಿನ್ನದು ಕೆಳಗಿರುವಂಥದ್ದು ಓಡಬೇಕಾಗಿಲ್ಲ. ನಾವು ಇದನ್ನು ಮಾತ್ರ ಸಾರು ಮಾಡಲಿಕ್ಕೆ ಇದರಲ್ಲಿರೋದು ಮಾಂಸ ಎಲ್ಲ. ಅದರ ಮೇಲಿರುವಂಥದ್ದು ಇದನ್ನೆಲ್ಲ ಕ್ಲೀನ್ ತೆಗಿಬೇಕು. ನೋಡಿ, ಇಷ್ಟು ತೆಗೆದ್ರೆ ಆಯಿತು. ಇನ್ನು ನಾವು ಇದರಲ್ಲಿ ಸ್ವಲ್ಪ ಕಜ್ಜಿರುತ್ತೆ, ಅದು ಆಮೇಲೆ ನಾವು ಕ್ಲೀನ್ ಮಾಡಿ ತೊಳೆಯೋಕೆ ಹೋಗುತ್ತೆಲ್ಲ. ನೋಡಿ, ನೀರು ಹಾಕಿದ್ರೆ ಆಯಿತು. ಇನ್ನು ಇದನ್ನು ನಾವು ಈ ರೀತಿಯಾಗಿ ಕಟ್ ಮಾಡಿ ತೆಗೆದ್ರೆ ಆಯ್ತು. ನೋಡಿ, ಇಷ್ಟೇ. ಇದನ್ನು 2 ಪೀಸ್ ಮಾಡಿ ಹಾಕೋದು. ನೋಡಿ, ಇಷ್ಟೇ ಸಿಂಪಲಾಗಿ. ನಾವು ಆ್ಯಕ್ಚುಲಿ ಕತ್ತಿ ಬೇಕಾಗಿರೋದು ಅದರ ಕಾಲನ್ನ ಗುದ್ದಲಿಕ್ಕೆ, ಆ ಕೊಂಬನ್ನು ಗುದ್ದಲಿಕ್ಕೆ ಮಾತ್ರ. ಮತ್ತು ಏನಕ್ಕೂ ನಮಗೆ ಕತ್ತಿ ಬೇಕಾಗಿಲ್ಲ. ನೋಡಿ, ಈ ರೀತಿಯಾಗಿ ಎಲ್ಲದನ್ನು ನಾವು ರಿಪೇರಿ ಮಾಡಬೇಕು. ಇದೀಗ ದೊಡ್ಡದೊಂದುಂಟು, ಮತ್ತೆಲ್ಲ ಚಿಕ್ಕ ಚಿಕ್ಕದು. ಇದೊಂದಿರೋದು ದೊಡ್ಡದು ಇದರಲ್ಲಿ. ನೋಡಿ, ಇದರ ಕೊಂಬು ಎಷ್ಟು ದೊಡ್ಡದೇನು ಉಂಟು ನೋಡಿ. ಇದರಲ್ಲಿ ಮಾಂಸ ಉಂಟು. ಹಾಂ, ನೋಡಿ ನೋಡಿದ್ರ ಕೊಂಬು ಎಷ್ಟು ದೊಡ್ಡದು ಉಂಟು ಇದರದ್ದು. ಏಡಿ ತುಂಬ ಚೆನ್ನಾಗಿ ತಿನ್ನಲಿಕ್ಕೆ, ಆದರೆ ಸ್ವಲ್ಪ ದೇಹಕ್ಕೆ ಉಷ್ಣ, ಆದ್ರೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಳು ಆವಾಗ ಕೇಳಿದ್ದು ನನಗೆ ರಿಪೇರಿ ಬರೋದಿಲ್ಲ ಅಂತ ಹೇಳಿದ್ಲು ಕ್ಲೀನ್ ಮಾಡಲಿಕ್ಕೆ. ಈಗ ಕೂತ್ಕೊಂಡು ಮಾಡ್ತಿದ್ದಾಳೆ. ಸಿಂಪಲ್, ಯಾರು ಬೇಕಾದರೂ ಮಾಡ್ಬೋದು. ಕ್ಲೀನಾಗಿ ವಿಡಿಯೋ ನೋಡ್ಕೊಳ್ಳಿ. ಕ್ಲೀನ್ ಮಾಡೋದು ತುಂಬ ಈಸಿ ಇದೆ. ನಾನು ಪುನಃ ತೋರಿಸ್ತಿದ್ದೀನಿ ನಿಮಗೆ ಕ್ಲೀನ್ ಗೊತ್ತಾಗಲಿ ಅನ್ನೋ ದೃಷ್ಟಿಯಿಂದ. ನೋಡಿ, ನಾನು ನಡುವಲ್ಲಿತ್ತಲ್ಲ, ಅದನ್ನು ನಾವು ಈ ರೀತಿಯಾಗಿ ಅರ್ಧ ಕಟ್ ಮಾಡ್ತಿದ್ದೇವೆ. ತುಂಬ ಚಿಕ್ಕದಿದ್ರೆ ಬೇಕಾಗಿಲ್ಲ, ಸ್ವಲ್ಪ ದೊಡ್ಡದು ಉಂಟಲ್ಲ, ಹಾಗಾಗಿ ನಾವು 2 ಪೀಸ್ ಮಾಡ್ತೀವಿ ಅಷ್ಟೇ. ಇದೆಲ್ಲ ಆಮೇಲೆ ನಾವು ನೀರಲ್ಲಿ ಹಾಕಿ ಕ್ಲೀನ್ ಮಾಡಲಿಕ್ಕೆ ಉಂಟು. ನೋಡಿ, ಈ ರೀತಿಯಾಗಿ ಇದರಲ್ಲಿರುವಂಥ ಎಲ್ಲೋ ಕಲರ್ ಇದೆಯಲ್ಲ, ಅದೆಲ್ಲ ಕ್ಲೀನ್ ಮಾಡಿ ನಾವು ತೆಗಿಬೇಕು. ನೋಡಿ, ಈ ರೀತಿ ಎಲ್ಲ ನಾವು ನೀರಲ್ಲಿ ಕ್ಲೀನ್ ಮಾಡಿ ತೆಗೆದು ಅದನ್ನು ನಾವು ಸಪ್ರೇಟಾಗಿ ಹಾಕಿದ್ರೆ ಆಯಿತು.
ನೀವು ಈ ರೀತಿಯಾಗಿ 2 ಸಲ ತೊಳ್ಕೊಂಡ್ರೆ ಸಾಕು. ನಾವು 2 ಸಲ ನೀರು ಹಾಕಿ ತೊಳೆದಿದ್ದೇವೆ. ಅದೀಗ ಫೈನಲ್ ಆಗಿ ನಾವು ಇದಕ್ಕೆ ಹಾಕೊಳ್ತಿದ್ದೇವೆ. ಈಗ ಒಂದು ಪಾನಿ ನಾವು 1 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನೆಣ್ಣೆ ಹಾಕೊಳ್ತಿದ್ದೇವೆ. ತೆಂಗಿನೆಣ್ಣೆ ಇಲ್ಲ ಅಂತಂದರೆ ನೀವು ಅಡಿಗೆ ಎಣ್ಣೆ ಸಹ ಯೂಸ್ ಮಾಡ್ಕೋಬೋದು. ನಾವಿಲ್ಲಿ 7 ಬೆಳ್ಳುಳ್ಳಿಯನ್ನು ಕಟ್ ಮಾಡಿ ಹಾಕೊಳ್ತಿದ್ದೇವೆ. ನಾವಿಲ್ಲಿ ಮೀಡಿಯಮ್ ಸೈಜ್ನ ಒಂದು ಈರುಳ್ಳಿ ಅರ್ಧ ಕಟ್ ಮಾಡಿ ಹಾಕೊಳ್ತಿದ್ದೇವೆ. ಅರ್ಧ ನಾವು ಹಾಗೆ ಇಟ್ಟಿದ್ದೇವೆ. ಸುಕ್ಕ ಮಾಡುವಾಗ ಆಮೇಲೆ ಅದ್ರ ಜೊತೆ ನಾವು ಹಾಕೊಳ್ಳೋಣ. ಲೈಟಾಗಿ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಒಂದು 10 ಕರಿಬೇವಿನ ಎಲೆ ಹಾಕ್ಕೊಳ್ಳಿ. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈಗ ಲೈಟಾಗಿ ಕಂದು ಬಣ್ಣ ಬಂತು. ಈಗ ನಾವು ಇದಕ್ಕೊಂದು 15 ಕಾಳು ಮೆಣಸನ್ನು ಹಾಕ್ಕೊಳ್ತಿದ್ದೇವೆ. ಇದನ್ನು ಸಹ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. 1 ಚಮಚದಷ್ಟು ಜೀರಿಗೆ ಹಾಕ್ಕೊಳ್ಳಿ. ನೋಡಿ, ಈಗ ನಮ್ಮ ಫ್ರೈ ಆಯಿತು. ಇದನ್ನು ನಾವು ಸಪ್ರೇಟಾಗಿ ಒಂದು ಬೌಲಿಗೆ ಹಾಕಿ ತೆಗೆದಿಟ್ಕೊಳ್ಳೋಣ. ಈಗ ನಾವು ಅದೇ ಪಾನಿಗೆ 15 ಬ್ಯಾಡಗಿ ಮೆಣಸನ್ನು ಹಾಕ್ಕೊಳ್ತಿದ್ದೇವೆ. 6 ಗುಂಡು ಮೆಣಸನ್ನು ಹಾಕ್ಕೊಳ್ತಿದ್ದೇವೆ. ಈ ಗುಂಡು ಮೆಣಸು ಯಾಕಂದರೆ ಖಾರ ಜಾಸ್ತಿ ಬರಲಿಕ್ಕೆ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ಹಾಗಾಗಿ ಇದೆಲ್ಲ ಸಹ ಹೇಳ್ತೇನೆ. ಇದು ಖಾರ ಬರಲಿಕ್ಕೆ ನಾವು ಹಾಕ್ಕೊಳ್ತಿರ್ಬೋದು. ನಿಮಗೆ ಖಾರ ಜಾಸ್ತಿ ಬೇಕಂದರೆ ನೀವು ಜಾಸ್ತಿ ಹಾಕೋಬಹುದು. ಒಂದು ವೇಳೆ ನಿಮಗೆ ಖಾರ ಕಮ್ಮಿ ಬೇಕನ್ನೋರು ಗುಂಡು ಮೆಣಸನ್ನು ಹಾಕದಿದ್ದರೆ ಆಯಿತು. ಬಾಡಿಗೆ ಮೆಣಸಲ್ಲೇ ನಿಮಗೆ ಖಾರ ಸಿಗುತ್ತೆ, ಅದಷ್ಟು ಸಾಕಾಗುತ್ತೆ. ನಾವು ಇದಕ್ಕೀಗ 2.5 ಸ್ಪೂನಷ್ಟು ಕೊತ್ತಂಬರಿನ ಹಾಕ್ಕೊಳ್ತಿದ್ದೇವೆ. ಇದನ್ನು ಸಹ ನಾವು ಇದ್ರ ಜೊತೆ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೀಗ ಇಷ್ಟು ಮೆಂತ್ಯನ ಹಾಕ್ಕೊಳ್ತಿದ್ದೇವೆ. ಈ ಸಾಸಿವೆ ಆಪ್ಷನಲ್, ನೀವು ಬೇಕಾದರೆ ಹಾಕೋಬೋದು, ಬೇಡಂದರೆ ಹಾಕಬೇಕಾಗಿಲ್ಲ. ಯಾಕಂದರೆ ಏಡಿ ಆಲ್ರೆಡಿ ಸ್ವಲ್ಪ ಉಷ್ಣ ಇರುತ್ತೆ, ಸಾಸಿವೆ ಸಹ ಉಷ್ಣ. ಹಾಗಾಗಿ ಬೇಡದಿದ್ರೆ ನೀವು ಹಾಕೋಬೇಡಿ. ನಾವು ಇದನ್ನೆಲ್ಲ ಈಗ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ ಆಲ್ಮೋಸ್ಟ್ ಫ್ರೈ ಆಯ್ತಿದ್ದು. ಇಷ್ಟಾದರೆ ಸಾಕು. ನಾವೀಗ ಅದೇ ಪಾನಿಗೆ 1.5 ಕಪ್ಪಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಿದ್ದೇವೆ. ಈಗ ನಾವು ಇಷ್ಟೀಗ ಅರಿಶಿನ ಪುಡಿನ ಹಾಕ್ಕೊಳ್ತಿದ್ದೇವೆ. 5 ರಿಂದ 6 ಕರಿಬೇವು ಎಲೆನ ಹಾಕ್ಕೊಳ್ಳಿ. ಈಗ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವಿಲ್ಲಿ ಕರಿಬೇವು ಎಲೆ ಯಾಕೆ ಹಾಕಿದ್ವಿ ಅಂತಂದರೆ ನಮಗೆ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಹಾಗೆ ನಿಮಗೆ ಆ ಕಾಯಲ್ಲಿರುವಂಥ ಹಸಿ ವಾಸನೆ ಸಹ ಹೋಗುತ್ತೆ. ಈಗ ನಮಗೆ ಇಷ್ಟು ಫ್ರೈ ಸಾಕು. ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ನಾವೀಗ ಒಂದು ಪಾತ್ರೆ ಇಟ್ಟಿದ್ದೇವೆ. ಈ ಪಾತ್ರೆಗೆ ನಾವು 3 ಸ್ಪೂನಷ್ಟು ತೆಂಗಿನೆಣ್ಣೆನ ಹಾಕ್ಕೊಳ್ತಿದ್ದೇವೆ. ನೀವು ಇಲ್ಲಿ ಸಹ ಹಾಗೆ ತೆಂಗಿನೆಣ್ಣೆ ಇಲ್ಲ ಅಂತಂದರೆ ನೀವು ಅಡಿಗೆ ಎಣ್ಣೆನ ಸಹ ಯೂಸ್ ಮಾಡ್ಕೋಬಹುದು. ನಾವಿಲ್ಲಿ ಆವಾಗಲೇ ಕಟ್ ಮಾಡಿದಂಥ ಅರ್ಧ ಈರುಳ್ಳಿಯನ್ನು ಇದಕ್ಕೆ ಹಾಕ್ಕೊಳ್ತಿದ್ದೇವೆ. ಸ್ವಲ್ಪ ಇದನ್ನ ಫ್ರೈ ಮಾಡ್ಕೊಳ್ಳಿ. ನಮಗೆ ಈ ಈರುಳ್ಳಿ ಸಹ ಹಾಗೆ ಕಂದು ಬಣ್ಣ ಬರೋ ತನಕ ನಾವು ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ಇದಿಷ್ಟು ಫ್ರೈ ಆದರೆ ಸಾಕು. ನಾವು ಇದಕ್ಕಿನ್ನೀಗ ಕಟ್ ಮಾಡಿಟ್ಟಂಥ ಏಡಿನ ಹಾಕೊಳ್ಳೋಣ. ಇದು ನಮ್ಮ ಈ ರೀತಿಯಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಯಿಲ್ ಮತ್ತು ಏಡಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಲಿ. ಸ್ನೇಹಿತರೆ, ವಿಡಿಯೋ ನೋಡ್ತಿರುವಂಥ ನಿಮಗೆ ಎಷ್ಟು ಜನಕ್ಕೆ ಈ ಏಡಿ ಸಾರು ಅಥವಾ ಏಡಿಯ ಸುಕ್ಕ ಇಷ್ಟ ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಷ್ಟು ಜನ ಏಡಿಗೆ ಅಭಿಮಾನಿಗಳಿದ್ದಾರೆ ಅಂತ ನೋಡುವ. ರುಚಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪನ್ನ ಹಾಕ್ಕೊಳ್ಳಿ. ನಿಮ್ಮ ಹತ್ರ ಕಲ್ಲುಪ್ಪಿಲ್ಲ ಅಂದರೆ ನೀವು ಹುಡಿ ಉಪ್ಪನ್ನು ಸಹ ಯೂಸ್ ಮಾಡ್ಕೋಬಹುದು. ಆದರೆ ಕಲ್ಲುಪ್ಪಿನ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇದನ್ನೊಮ್ಮೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಚೆನ್ನಾಗಿ ಕರಗಲಿ. ಸ್ನೇಹಿತರೆ, ಇದು ಆಲ್ರೆಡಿ ನೀರು ಬಿಟ್ಟಿದೆ. ಅದು ಸ್ವಲ್ಪ ನೀರು ನಮಗೆ ಕಮ್ಮಿ ಅನಿಸುತ್ತೆ. ನಾವು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ತಿದ್ದೇವೆ. ನೋಡಿ, ಈ ಲೋಟದಲ್ಲಿ ನಾವು 1 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೇವೆ. ಈಗ ಒಮ್ಮೆ ಕ್ಲೀನಾಗಿ ಮಿಕ್ಸ್ ಆಗಲಿ. ನಮಗೆ ಇನ್ನೊಂದು ಸ್ವಲ್ಪ ನೀರು ಬಿಡಲಿ. ನಮಗೆ ಆಮೇಲೆ ಮಸಾಲೆ ಎಲ್ಲ ಹಾಕಿ ಬೇಯುವಾಗ ಸರಿಯಾಗುತ್ತದೆ. ನಾವೀಗ ಮೀಡಿಯಮ್ ಫ್ಲೇಮಲ್ಲಿಟ್ಟು ಸ್ವಲ್ಪ ಹೊತ್ತು ಇದನ್ನು ಮುಚ್ಚಿಡ್ತಿದ್ದೇವೆ. ಕ್ಲೀನಾಗಿ ಅದು ಬೇಯಲಿ. ಆ ಕಡೆ ಏಡಿ ಬೇಯ್ತಾ ಉಂಟದು. ಬೇಯ್ತಿರಲಿ. ನಾವು ಈ ಕಡೆಯಿಂದ ಕ್ಲೀನಾಗಿ ಎಲ್ಲ ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ನಾವು ಆವಾಗಲೇ ಫ್ರೈ ಮಾಡಿಟ್ಟಂಥ ಮೆಣಸನ್ನು ಕೊತ್ತಂಬರಿ ಎಲ್ಲ ಮಿಕ್ಸಿ ಜಾರಿಗೆ ಹಾಕಿ ಕ್ಲೀನಾಗಿ ರುಬ್ಕೊಳ್ಳೋಣ. ನಾವು ಇದನ್ನು 1-2 ರೌಂಡಷ್ಟು ಪುಡಿ ಮಾಡ್ಕೊಂಡಿದ್ದೀವಿ. ನಾವು ಯಾವುದೇ ನೀರು ಹಾಕದೆ ಹಾಗೆ ಡ್ರೈ ಆಗಿ ನಾವು ಗ್ರೈಂಡ್ ಮಾಡ್ಕೊಂಡಿರುವಂಥದ್ದು. ಇದಕ್ಕೆ ನಾವು ಇಷ್ಟು ಹುಣಸೆ ಹಣ್ಣು ಹಾಕ್ತಿದ್ದೇವೆ. ನಾವು ಸಣ್ಣ ಚಮಚದಲ್ಲಿ 1 ಚಮಚದಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ತಿದ್ದೇವೆ.
ಈಗ ನಾವು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ನೀರು ಹಾಕ್ಕೊಳ್ತಿದ್ದೇವೆ. ನಮಗಿದು ಸುಕ್ಕ ಮಾಡಲಿಕ್ಕೆ ಇರೋದ್ರಿಂದ ನಮಗೆ ಗಟ್ಟಿಯಾಗಿ ನಾವು ರುಬ್ಕೋಬೇಕಾಗತ್ತೆ, ನೀರಾಗಿ ಬೇಕಾಗಿಲ್ಲ. ನಾವು ನೀರು ಹಾಕಿದ ಮೇಲೆ ಇಷ್ಟು ದಪ್ಪವಾಗಿ ರುಬ್ಕೊಂಡಿದ್ದೀವಿ. ಇದಕ್ಕೆ ನಾವು ಆಗಲೇ ಫ್ರೈ ಮಾಡಿಟ್ಟಂಥ ಈರುಳ್ಳಿ ಮತ್ತು ಜೀರಿಗೆನೆಲ್ಲ ಇದಕ್ಕೆ ಹಾಕ್ಕೊಂಡು ನಾವು ಇದನ್ನು ಸಹ ಚೆನ್ನಾಗಿ ರುಬ್ಕೋಬೇಕು. ನೀರು ಹಾಕಬಾರ್ದು, ಯಾವುದೇ ಕಾರಣಕ್ಕೆ ಇದಕ್ಕೆ ನೀರು ಹಾಕಲಿಕ್ಕೆ ಹೋಗಬೇಡಿ. ಇದೀಗ ಏಡಿ ಬೆಂದಿದೆ. ಇದಕ್ಕೆ ನಾವೀಗ ರುಬ್ಬಿಟ್ಟಂಥ ಮಸಾಲನ್ನು ಹಾಕ್ತಿದ್ದೇವೆ. ನಾವೀಗ ಮಿಕ್ಸಿ ಜಾರಿಗೆ ಒಂದು 1/4 ಲೋಟಷ್ಟು ನೀರು ಹಾಕಿ ಆ ಉಳಿದಿರೋಂಥ ಮಸಾಲನ್ನು ಕ್ಲೀನ್ ಮಾಡಿ ಆ ನೀರನ್ನು ಸಹ ಇದಕ್ಕೆ ಹಾಕ್ಕೊಳ್ತಿದ್ದೇವೆ. ಇದನ್ನೀಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ನನಗೆ ಏಡಿ ಸಾರು ಅಥವಾ ಏಡಿ ಸುಕ್ಕ ತುಂಬಾ ಇಷ್ಟ. ನಾವು ಇದನ್ನೀಗ ಲೋ ಫ್ಲೇಮಲ್ಲಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ತೇವೆ. ಈಗ ಮುಚ್ಚಿಡ್ತಿದ್ದೇವೆ ಇದನ್ನು. ನಾವು ಇವಾಗ ಆವಾಗಲೇ ರುಬ್ಬಿಟ್ಟಂತಹ ಮಿಕ್ಸಿಗೆ ನಾವು ತೆಂಗಿನ ತುರಿಯನ್ನು ಫ್ರೈ ಮಾಡಿಟ್ಟಂಥ ತೆಂಗಿನ ತುರಿನ ಹಾಕ್ಕೊಳ್ತಿದ್ದೇವೆ. ನಾವು ಇದನ್ನೀಗ ಒಂದು ಸುತ್ತು ಗ್ರೈಂಡ್ ಮಾಡ್ಕೊಳ್ಳೋಣ. ಯಾಕಂದರೆ ಸ್ವಲ್ಪ ತೆಂಗಿನಕಾಯಿ ದಪ್ಪ ದಪ್ಪ ಇರುತ್ತಲ್ಲ, ಅದು ಸ್ವಲ್ಪ ಕ್ಲೀನಾಗಿ ಪೌಡ್ರ್ ಆಗುತ್ತೆ ಅಷ್ಟೇ. ಕೆಲವರಿಗೆ ತಿನ್ನುವಾಗ ತೆಂಗಿನಕಾಯಿ ಸಿಕ್ಕಿದರೆ ಸ್ವಲ್ಪ ತಿನ್ನಲಿಕ್ಕೆ ಅವರಿಗೆ ಅಷ್ಟೊಂದು ರುಚಿ ಅನಿಸಲ್ಲ. ಹಾಗಾಗಿ ಈ ರೀತಿ ಮಿಕ್ಸಿ ಮಾಡಿ ಹಾಕ್ಕೊಂಡ್ರೆ ನಾವು ಚೆನ್ನಾಗುತ್ತೆ ತಿನ್ನಲಿಕ್ಕೆ. ಆ್ಯಕ್ಚುಲಿ ಇದು ನೀರ್ಲ ಸದಾಶಿವ ಅಂತ ಬ್ಯಾಂಗ್ಳೂರವರು, ಅವರ ಇದೊಂದು ಸಜೆಷನ್ ಕೊಟ್ಟಿದ್ದರು, ತೆಂಗಿನಕಾಯಿನ ರುಬ್ಬಿ ಹಾಕಿದರೆ ಸ್ವಲ್ಪ ಚೆನ್ನಾಗಾಗುತ್ತೆ ಅಂತ. ಹಾಗೆ ನೋಡೋ ಟೇಸ್ಟ್ ಹೇಗೆ ಬರುತ್ತೆ ಅಂತ ಹೇಳಿ ನಾವು ಸಹ ಒಂದು ಪ್ರಯತ್ನ ಪಡ್ತಿದ್ದೀವಿ. ಅವರಿಗೊಂದು ಥ್ಯಾಂಕ್ಸ್ ಹೇಳ್ತಿದ್ದೀವಿ ಈ ಮೂಲಕ. ನಾವೀಗ ಫ್ರೈ ಮಾಡಿಟ್ಟಂಥ ತೆಂಗಿನ ತುರಿ ಇದಕ್ಕೆ ಹಾಕೊಳ್ತಿದ್ದೇವೆ. ನೋಡೋಣ ಹೊಸ ಪ್ರಯತ್ನ ಹೇಗೆ ಬರುತ್ತೆ ಅಂತ ನೋಡೋಣ. ನಾವು ಆ್ಯಕ್ಚುಲಿ ಮಾಮೂಲಿಯಾಗಿ ನಾವು ತೆಂಗಿನಕಾಯಿನ ರುಬ್ಕೊಳ್ಳಲ್ಲ, ಹಾಗೆ ನಾವು ಹಾಕ್ತೀವಿ. ಅವ್ರದ್ದೊಂದು ಸಲಹೆ ಕೊಟ್ಟಿದ್ದಾರೆ, ಹಾಗಾಗಿ ಈ ರೀತಿಯಾಗಿ ಮಾಡಿ ಹಾಕ್ತಿದ್ದೇವೆ. ಈಗ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಸುಕ್ಕಕ್ಕೆ ನಮಗೆ ಕಲರ್ ಚೆನ್ನಾಗಿ ಬಂದಿದೆ, ಸ್ಮೆಲ್ ಸಹ ಚೆನ್ನಾಗಿದೆ. ಅದರ ಸ್ಮೆಲ್ ಕೆಳವಾಗಲೇ ಬಾಯಲ್ಲಿ ನೀರು ಸಹ ಬರ್ತಾ ಇದೆ, ಹಾಗೆಯೇ ಹಸಿವು ಸಹ ಜಾಸ್ತಿ ಆಗ್ತಾ ಇದೆ. ನಾವೊಂದು 2 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿಟ್ಟು ಬೇಯಿಸಿ ಬಿಡ್ತೀವಿ. ಯಾಕಂತಂದರೆ ತೆಂಗಿನಕಾಯಿ ಸ್ವಲ್ಪ ಬೇಯಲಿ ಅಂತ, ಅದರ ಘಮ ಸಹ ಚೆನ್ನಾಗಿ ಬರುತ್ತೆ. ಈಗ 2 ನಿಮಿಷ ಆಯಿತು. ನೋಡಿ, ಇಷ್ಟಾದರೆ ನಮ್ಮ ಏಡಿಯ ಸುಕ್ಕ ರೆಡಿ, ಅಥವಾ ಕ್ರ್ಯಾಬ್ ಸುಕ್ಕ, ಜೆಂಜಿ ಸುಕ್ಕ ರೆಡಿಯಾಗಿದೆ. ಇನ್ನು ಹಾಕಿ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ಬೋದು. ನಿಮಗೆ ಬೇಕಾದರೆ ನೀವು ಕೊತ್ತಂಬರಿ ಸೊಪ್ಪನ್ನ ಸಹ ಕಟ್ ಮಾಡಿ ಹಾಕೋಬೋದು, ಬಟ್ ನಾವು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇಲ್ಲ. ಯಾಕಂದರೆ ಆ ಏಡಿಯ ರಿಯಲ್ ಫ್ಲೇವರ್ ಹೋಗುತ್ತೆ, ನಮಗೆ ಅಲ್ಲಿ ರಿಯಲ್ ಫ್ಲೇವರ್ ಬೇಕು. ಅದಕ್ಕೋಸ್ಕರ ನಾವು ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇಲ್ಲ. ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು. ಬಾಯಲ್ಲಿ ನೀರು ಬರ್ತಾ ಉಂಟಲ್ವಾ? ನೀವು ಸಹ ಮನೇಲಿ ಟ್ರೈ ಮಾಡಿ ತಿಂದು ಹೇಗಾಯ್ತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಅಥವಾ ನಿಮ್ಮ ಹತ್ರ ಬೇರೆ ರೀತಿಯ ರೆಸಿಪಿ ಇದ್ದರೆ ಅದನ್ನು ಸಹ ನಮಗೆ ತಿಳಿಸಿ. ನೀವು ಯಾವ ರೀತಿಯಲ್ಲಿ ಏಡಿಯ ಸಾರು ಅಥವಾ ಏಡಿ ರೆಸಿಪಿನ ಮಾಡ್ತೀರಿ ಅನ್ನೋದು ನಮಗೆ ತಿಳಿಸಿ. ಸ್ನೇಹಿತರೆ, ನೋಡೋರಲ್ಲ, ಇದು ಏಡಿಯ ಸುಕ್ಕ ಮಾಡುವಂಥ ರೆಸಿಪಿ ಆಗಿತ್ತು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಒಂದು ರಿಕ್ವೆಸ್ಟು, ನಮ್ಮ ವಿಡಿಯೋಗಳನ್ನ ತುಂಬ ಜನ ನೋಡ್ತಾ ಇದ್ದೀರಿ, ಅದರಲ್ಲಿ 85% ಜನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮಗೆ ಒಂದು ಸಪೋರ್ಟ್ ಕೊಡಿ. ನಿಮ್ಮ ಸಪೋರ್ಟಿಂದ ನಮಗೆ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನ ಮಾಡಲಿಕ್ಕೆ ಒಂದು ಉತ್ತೇಜನ ಸಿಗುತ್ತೆ. ಎನಿವೆ ಸ್ನೇಹಿತರೆ, ನಾನು ನಿಮಗೆ ಮುಂದಿನ ವಿಡಿಯೋ ಸಿಗ್ತೀನಿ ಒಂದೊಳ್ಳೆ ಗಿಡಮೂಲಿಕೆ ಅಥವಾ ಒಂದೊಳ್ಳೆ ರೆಸಿಪಿ ಅಥವಾ ಒಂದೊಳ್ಳೆ ಇನ್ಫಾರ್ಮೇಷನ್ ಜೊತೆ. ನಿಮ್ಮ ಆರೋಗ್ಯನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಓಕೆ, ಬಾಯ್, ಟೇಕ್ ಕೇರ್, ನಮಸ್ಕಾರ.